ಇನ್ನು ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಈಗ ಅಂತಿಮ ವರದಿಯನ್ನ ಎಸ್ಐಟಿ ಸಲ್ಲಿಸಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನ ಸಲ್ಲಿಸಲಾಗಿದೆ. ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಚಿಸಲಾಗಿದ್ದಂತಹ ಎಸ್ಐಟಿ ಅದರ ಒಂದು ಅಂತಿಮ ವರದಿಯನ್ನು ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಸುಮಾರು 7,005 ಪುಟಗಳ ವರದಿ ಇದು. ಎಸ್ಐಟಿ SP CS ಸೈಮನ್ ಅವರ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಹೋಗಿ ಈ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಈ ಹಿಂದೆ 3,923 ಪುಟಗಳ ಒಂದು ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಕೆಯಾಗಿತ್ತು. ಮೊದಲು 3,923 ಪುಟಗಳು, ಇವತ್ತು ಮತ್ತೆ 3,082 ಪುಟ, ಒಟ್ಟು 12 ಫೈಲ್ಗಳಿವೆ. ನವೆಂಬರ್ 20ನೇ ತಾರೀಕು 2025 ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ದಂಥ ಎಸ್ಐಟಿ. ಇನ್ನು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂಥ ಒಂದು ದೂರಿಗೆ ಸಂಬಂಧಪಟ್ಟಂತೆ ನಡೆದಿದ್ದಂಥ ಒಂದು ತನಿಖೆ, ಒಂದು ಹಾರ್ಡ್ ಡಿಸ್ಕ್ ಕೂಡ ಈಗ ಸಲ್ಲಿಕೆ ಮಾಡಿದರೆ 4 TB ಹಾರ್ಡ್ ಡಿಸ್ಕ್ ಇದು. ಒಟ್ಟು 255 ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ದಾಖಲಿಸಿ ಅದನ್ನು ಕೂಡ ಎಸ್ಐಟಿ ನ್ಯಾಯಾಲಯದ ಮುಂದೆ ಇಟ್ಟಿದೆ. ಜೊತೆಗೆ ಬುರುಡೆ ಸೇರಿದಂತೆ ವಿವಿಧ ವಸ್ತುಗಳನ್ನು ಏನು ಅಲ್ಲಿಂದ ವಶಪಡೆದಿದ್ರು, ಆ ವಶಪಡಿಸಿಕೊಂಡಿದ್ದಂಥ FSL ರಿಪೋರ್ಟ್, ಸೊ ಅಲ್ಲಿದ್ದಂಥ ಒಂದು ಅಸ್ಥಿ ಪಂಜರಗಳು, ಅಲ್ಲಿ ಸಿಕ್ಕಂಥ ಒಂದು ಮೊಬೈಲಿನ ಕೆಲವೊಂದಷ್ಟು ಭಾಗಗಳಾಗಿರಲಿ, ಏನೇನು ಸಿಕ್ತು ಅದೆಲ್ಲವನ್ನೂ ಕೂಡ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನೀಡಿದಂಥ ಒಂದು ದೂರಿಗೆ ಸಂಬಂಧಪಟ್ಟಂತೆ ಒಂದು SIT ಏನು ಫಾರ್ಮ್ ಆಗಿತ್ತು, ಆ SIT ನಡೆಸಿದಂಥ ಒಂದು ತನಿಖೆಯ ಸಂಪೂರ್ಣ ಅಂತಿಮ ವರದಿಯನ್ನು ಈಗ ಸಲ್ಲಿಕೆ ಮಾಡಲಾಗಿದೆ. ಒಟ್ಟು 255 ಸಾಕ್ಷಿಗಳ ಹೇಳಿಕೆ, ಹಾಗೆ ಹಾರ್ಡ್ ಡಿಸ್ಕ್ ಕೂಡ ಒಂದಿದೆ. 4 TB ಹಾರ್ಡ್ ಡಿಸ್ಕ್ ಇದು. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ 2 ವಿಂಡೋದಲ್ಲಿ ಒಂದು ಚಿನ್ನಯ್ಯನ ದೃಶ್ಯಗಳನ್ನು ನೋಡ್ತಾ ಇದ್ರೆ ಅದು ಲೇಟೆಸ್ಟ್ ವಿಜುವಲ್ಸ್. ಅಂದರೆ ಇವತ್ತು ಇನ್ಫ್ಯಾಕ್ಟ್ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತೇನೊಂದು ವರದಿ ಕೂಡ ಸಲ್ಲಿಕೆ ಆಗಿತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಕೂಡ ಕೋರ್ಟ್ಗೆ ಬಂದಂತಹ ಈ ದೃಶ್ಯಗಳು ಒಂದು ಕಡೆ. ಇನ್ನೊಂದು ಕಡೆ ಕೋರ್ಟ್ಗೆ ಅಂತಿಮ ವರದಿಯನ್ನು ಸಲ್ಲಿಸಿರುವಂಥ SIT ಅಧಿಕಾರಿಗಳು, SP ಸೈಮನ್ ಅವರ ಒಂದು ನೇತೃತ್ವದ ತಂಡ ಇವತ್ತು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದೆ. ನಾವು ಪ್ರತಿನಿಧಿ ಪೃಥ್ವಿರಾಜ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪೃಥ್ವಿರಾಜ್, ಇವತ್ತು SIT ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಈಗ ಸಲ್ಲಿಕೆ ಏನು ಮಾಡಿದೆ, ಏನೇನಿದೆ, ಪ್ರಮುಖ ಅಂಶಗಳೇನಾದರೂ ಗೊತ್ತಾಗಿದೆಯಾ, ಏನಾದರೂ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೇನಾದರೂ ಬಯಲಾಗ್ತಾ ಇದೆಯಾ? ಹಾಗೆ ಇವತ್ತು ಚಿನ್ನಯ್ಯ ಕೂಡ ಕೋರ್ಟ್ಗೆ ಬಂದಂಥ ಒಂದು ವಿಚಾರ, ಪೃಥ್ವಿರಾಜ್. ಖಂಡಿತ ರಾಮನ್, ಇಲ್ಲಿ ಏನು ಸುಪ್ರೀಂ ಹೈಕೋರ್ಟ್ ಕೂಡ ಕೇಳಿತ್ತು, ಅಂದ್ರೆ ಈಗ ಯಾವಾಗ ಇದ್ರ ಫೈನಲ್ ರಿಪೋರ್ಟ್ ಬರುತ್ತೆ ಅಂತ ಹೇಳಿ, ಅಂದ್ರೆ SITಗೂ ಕೂಡ ಕೆಲವೊಂದು ಚಾಟಿ ಬೀಸುವಂತ ಕೆಲಸವನ್ನ ಮಾಡಿತ್ತು. ಸದ್ಯಕ್ಕೆ ಈಗ SIT ಅಧಿಕಾರಿಗಳು ಅಂತಿಮ ವರದಿಯನ್ನ, ಅಂದ್ರೆ ಈ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ವರದಿಯನ್ನ ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಿರುವಂತದ್ದು. ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶಶಾಂಕ್ ನಾಗೇಂದ್ರ ಭಟ್ ಇವರ ಮುಂದೆ ಇವತ್ತು ಏನು ಈ ಒಂದು 12 ಫೈಲ್ಗಳನ್ನ ತೆಗೆದುಕೊಂಡು ಬಂದು 7,005 ಪುಟಗಳಿರುವಂತಹ ಅಂತಿಮ ವರದಿಯನ್ನ SP ಸೈಮನ್, ಅಂದ್ರೆ SIT SP ಸೈಮನ್ ನೇತೃತ್ವದ ತಂಡ ಈಗ ಸಲ್ಲಿಸಿರುವಂತದ್ದು. ಸದ್ಯಕ್ಕೆ ಇದರಲ್ಲಿ ಅಂದ್ರೆ ಪ್ರಮುಖವಾಗಿ 6 ಜನ ಈ ಒಂದು ಏನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ 39/2025 ಏನೋ ಒಂದು ಪ್ರಕರಣ ದಾಖಲಾಗಿತ್ತು. ಸೊ ಆ ಒಂದು ಪ್ರಕರಣದಾಗ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿ ಅದು ಪರ್ಜುರಿ ರಿಪೋರ್ಟ್, ಅಂದ್ರೆ ಈ ಸುಳ್ಳು ಸಾಕ್ಷ್ಯ, ಕೆಲವೊಂದಿಷ್ಟು ಪರ್ಜುರಿ ರಿಪೋರ್ಟ್ ಒಳಗೊಂಡಂತ ಅಂಶಗಳ ಈ ಎಲ್ಲಾ ರೀತಿಯ ಪುಟಗಳಲ್ಲಿ ಅಂದ್ರೆ ಈ ವರದಿಯನ್ನ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ಇದರಲ್ಲಿ ಏನು ತಿಮ್ಮಯ್ಯ, ಅಂದ್ರೆ ದೂರುದಾರ ತಿಮ್ಮಯ್ಯ ಆಗಿರ್ತಾನೆ, ನಂತರ ಆತ ಆರೋಪಿ ಆಗಿರ್ತಾನೆ. ಸೊ ಆರೋಪಿಯಾದಂತಹ CN ತಿಮ್ಮಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲ್ ಗೌಡ, ಸುಜಾತ ಭಟ್, ಸೊ ಇವರೆಲ್ಲರ ವಿರುದ್ಧ ಪರ್ಜುರಿ ರಿಪೋರ್ಟ್ ಅನ್ನ ಕೊಟ್ಟಿರುವ ಬಗ್ಗೆ ಮಾಹಿತಿ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಏನು ಧರ್ಮಸ್ಥಳ ಸುತ್ತಮುತ್ತ ಉತ್ಖನನ ಮಾಡಲಾಯಿತು. ಈ ಚಿನ್ನಯ್ಯ ಕೂಡ ಒಂದು ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದ, ಅಲ್ಲೂ ಕೂಡ ಕೆಲವೊಂದಿಷ್ಟು ಅಸ್ಥಿ ಪಂಜರಗಳು, ಬುರುಡೆ ಎಲ್ಲ ಸಿಕ್ಕಿತ್ತು. ಅದೆಲ್ಲವೂ FSL ಗೆ ರಿಪೋರ್ಟ್ಗೆ ಕಳಿಸಲಾಗಿತ್ತು. ಮತ್ತೆ ಆರೋಪಿಗಳು ಮತ್ತೆ ಕೆಲವೊಂದು ಸಾಕ್ಷ್ಯ ಅಂತ ಹೇಳಿ ಕಲೆಕ್ಟ್ ಮಾಡಿದ್ದಂತಹ ಕೆಲವೊಂದು ಮೊಬೈಲ್, ಈ ತರ ಎಲ್ಲ ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿತ್ತು ಅವನ್ನೆಲ್ಲವನ್ನು ಕೂಡ FSL ಗೆ ಕಳಿಸಿ ಅದರ ವರದಿಯನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಆ ವಸ್ತುಗಳೆಲ್ಲವನ್ನು ಕೂಡ ಈಗ ಕೋರ್ಟ್ಗೆ ಸರೆಂಡರ್ ಮಾಡಿರುವಂತದ್ದು, ಕೋರ್ಟ್ ವಶಕ್ಕೆ ಕೊಟ್ಟಿರುವಂತದ್ದು. ಮತ್ತೆ ಅದ್ರ ಜೊತೆಗೆ ಏನು ಈ 255 ಜನರ ವಿಚಾರಣೆಯನ್ನ, ಸಾಕ್ಷ್ಯ ವಿಚಾರಣೆಯನ್ನ ಮಾಡಲಾಗಿತ್ತು. ಮತ್ತೆ ಅವರೆಲ್ಲರ ವಿಡಿಯೋ ವಿಚಾರಣೆಯನ್ನು, ಅಂದ್ರೆ ವಿಡಿಯೋ ರೆಕಾರ್ಡಿಂಗ್ ವಿಚಾರಣೆಯನ್ನ ಮಾಡಲಾಯಿತು. ಇವನ್ ಚಿನ್ನಯ್ಯ ಸೇರಿದಂತೆ ಗಿರೀಶ್ ಶೆಟ್ಟಿ, ಗಿರೀಶ್ ಮಟ್ಟಣ್ಣವರು, ಮಹೇಶ್ ಶೆಟ್ಟಿ ಇವರೆಲ್ಲರೂ ಒಂದು ಕೂಡ ವಿಚಾರಣೆಯನ್ನ ಮಾಡಿದ್ರು. ಸೊ ಅವರ ಒಂದು ಈ ವಿಡಿಯೋ ಫುಟೇಜ್ ಏನಿದೆ, ಆ ವಿಡಿಯೋ ಫುಟೇಜ್ ಎಲ್ಲ ಸೇರಿ ಅದು 4 TB ಹಾರ್ಡ್ ಡಿಸ್ಕ್ ನಲ್ಲಿ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಕಳೆದ 1 ವರ್ಷದಿಂದ ಆಲ್ಮೋಸ್ಟ್ ಏನು ಒಂದು 11 ತಿಂಗಳಿಂದ ಈ ಒಂದು ಪ್ರಕರಣ ನಡೀತಾ ಇತ್ತು. ಅದರ ಎಲ್ಲ ಅಂತಿಮ ವರದಿ ಇವತ್ತು ಸಲ್ಲಿಕೆ ಆದಂತಾಗಿದೆ. ರಾಮನ್, ರೈಟ್, ಥ್ಯಾಂಕ್ ಯು ಪೃಥ್ವಿರಾಜ್.